ದಿ ಆಲ್ ನ್ಯೂ ನಿಕಾನ್ Z6 III. ಇವತ್ತು ನಿಕಾನ್ ಅವರು Z6 III ಅನ್ನು ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ನಿಕಾನ್ Z6 III ಯಾವುದೆಲ್ಲ ಫೀಚರ್ಸ್ಗಳು ತುಂಬಾ ಅಡ್ವಾನ್ಸ್ ಆಗಿದೆ, ಇರ್ತಕ್ಕಂತಹ ಕಾಂಪಿಟೇಟರ್ಸ್ಗಿಂತ ಇವರು ಯಾವ ಫೀಚರ್ಸ್ಗಳಲ್ಲಿ ತುಂಬ ಮುಂದಿದ್ದಾರೆ, ಹಾಗೆ ಯಾವುದೆಲ್ಲ ಫೀಚರ್ಸ್ಗಳು ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಹೇಳ್ಕೊಡ್ತಕ್ಕಂತಹ ಕನ್ನಡದ ಒಂದು ಚಾನಲ್. ನೀವಿನ ಈ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. Z6 Mark III ಔಟ್ ಪರ್ಫಾರ್ಮ್, ಇನ್ಕ್ರೆಡಿಬಲ್ ಆಟೋ ಫೋಕಸ್, ಬ್ಲಿಸ್ಟ್ರಿಂಗ್ ಸ್ಪೀಡ್ ಅಂತ ಹೇಳಿದ್ರೆ ತನ್ನ ಪ್ರೀವಿಯಸ್ ಜನರೇಷನ್ ಆದಂತಹ ನಿಕಾನ್ Z6 II ಮಾರ್ಕ್ಗಿಂತಲೂ ಕೂಡ 20% ಮೋರ್ ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ ಆಟೋ ಫೋಕಸ್ ಸ್ಪೀಡನ್ನು ಈ ಕ್ಯಾಮ್ರಾ ಹೊಂದಿದೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಎಕ್ಸ್ಪೀಡ್ 7 ಪ್ರೊಸೆಸರ್ ಅಂದರೆ Z8 ಮತ್ತು Z9 ಇದ್ದಂತಹ ಪ್ರೊಸೆಸರ್ನ ಈ Z6 Mark III ಹಾಕಿರೋದ್ರಿಂದ, ಇದರ ಜೊತೆಗೆ ಸಿಮಾಸ್ ಸ್ಟ್ಯಾಕ್ ಸೆನ್ಸರ್ನ ಅಳವಡಿಸಿರೋದ್ರಿಂದ AF ಬಹಳಷ್ಟು ಅಡ್ವಾನ್ಸ್ ಆಗಿ ಮತ್ತು ತುಂಬಾ ಔಟ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಅರ್ಥ ಈ ನಿಕಾನ್ Z6 III ಔಟ್ ಪರ್ಫಾರ್ಮ್ ಅಂತ. ಈ AF ಎಷ್ಟು ಅಕ್ಯುರೇಟ್ ಆಗಿದೆ ಅಂತ ಹೇಳಿದ್ರೆ ಅಫಿಷಿಯಲ್ಸ್ ಅವರು ಹೇಳೋ ಪ್ರಕಾರ ನಿಮ್ಮ ಫ್ರೇಮಲ್ಲಿ ಟೋಟಲ್ 100%ಅಲ್ಲಿ 3% ನಿಮ್ಮ ಸಬ್ಜೆಕ್ಟ್ನ ಫೇಸ್ನ ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇದರಿಂದ ನಿಜವಾಗ್ಲೂ ಕೂಡ AF ಎಷ್ಟು ಫಾಸ್ಟಾಗಿ ಮತ್ತು ಅಕ್ಯುರೇಟ್ ಆಗಿದೆ ಅಂತ ತೋರಿಸ್ಕೊಡುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಇದು ನಿಜವಾಗ್ಲೂ ಎಷ್ಟು ಪರ್ಸೆಂಟೇಜ್ ಆಗಿ ನಿಜವಾಗ್ಲೂ AF ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಫೀಲ್ಡಲ್ಲಿ ಇಳಿದ್ಮೇಲೆ ಕೂಡ ಗೊತ್ತಾಗುತ್ತೆ. 299 AF ಪಾಯಿಂಟ್ಸ್ ಹೊಂದಿರತಕ್ಕಂತಹ ಈ Z6 III ಮೆಕ್ಯಾನಿಕಲಿ 14 FPS ಕಂಟಿನ್ಯೂ ಆಗಿ ಶೂಟ್ ಮಾಡಿದ್ರೆ, ಎಲೆಕ್ಟ್ರಾನಿಕಲಿ ನಿಮಗೆ 20 FPS ತನಕ ರಾ ಇಮೇಜ್ನ ಶೂಟ್ ಮಾಡುತ್ತೆ. ಇದರ ಜೊತೆಗೆ ವೈಬ್ರೇಷನ್ ರಿಡಕ್ಷನ್ ಅಂತ ನಿಕಾನಲ್ಲಿ ಕರೆತಿರ್ತಕ್ಕಂತಹ ಇಮೇಜ್ ಸ್ಟೆಬಿಲೇಷನ್ ಅಪ್ ಟು 8 ಸ್ಟಾಪ್ಸ್ ನಿಮಗೆ ವೈಬ್ರೇಷನ್ ರಿಡಕ್ಷನ್ ಅಂತ ಹೇಳಿದ್ರೆ ಇಮೇಜ್ ಸ್ಟೆಬಿಲೇಷನ್ನ ಕೊಡುತ್ತೆ. ಇನ್ನು ಇದರ EVFಗೆ ಬಂದರೆ ಅಂದರೆ ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಬಂದರೆ ವರ್ಲ್ಡ್ಸ್ ಬ್ರೈಟೆಸ್ಟ್ EVF 4000 ನಿಟ್ಸ್ ಇರ್ತಕ್ಕಂತಹ ಬ್ರೈಟೆಸ್ಟ್ EVF ಅನ್ನು ಈ Z6 Mark III ಹೊಂದಿದೆ. ಇದರ ಜೊತೆಗೆ ಈ EVFನ ಕ್ವಾಲಿಟಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ DCI ಗಾಮಾ ಈಕ್ವಲೆಂಟ್ ಕಲರ್ಸ್ಗಳನ್ನ ಇದು ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳ್ತಾರೆ. ನೀವೇನು sRGB ಅಂತ ಹೇಳ್ತೀರಾ ಅದಕ್ಕಿಂತ ತುಂಬ ಹೈಲಿ ಅಡ್ವಾನ್ಸ್ ಆಗಿರ್ತಕ್ಕಂತಹ DCI P3 ಈಕ್ವಲೆಂಟ್ ಗಾಮಾ ಇರ್ತಕ್ಕಂತಹ ಈ ಡಿಸ್ಪ್ಲೇ ಈ ಕಲರ್ಸ್ಗಳನ್ನು ಈ EVF ಡಿಸ್ಪ್ಲೇ ಮಾಡುತ್ತೆ. ಇದರಿಂದ EVF ಮೂಲಕ ನೀವೇನಾದ್ರು ಶೂಟ್ ಮಾಡ್ತಾ ಇದ್ರೆ ತುಂಬ ಸ್ಮೂತ್ ಆಗಿ ನಿಮಗೆ ಇಮೇಜ್ ವಿಸಿಬಲ್ ಸಿಗುತ್ತೆ. ಹಾಗೆಯೇ ಒಳ್ಳೆ ಕಲರ್ಸ್ಗಳು ನಿಮಗೆ ಅದರಲ್ಲಿ ವ್ಯೂ ಫೈಂಡರಲ್ಲಿ ಕಾಣಿಸೋದ್ರಿಂದ ನೀವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು ಅಂತ ನಿಕಾನ್ ಅವರು ಹೇಳ್ತಾರೆ. ಇವತ್ತಿನ ಕಾಲದ ಟ್ರೆಂಡ್ ನಂತೆ ಈ Z6 Mark III ಕೂಡ ಫುಲ್ಲಿ ಆರ್ಟಿಕ್ಯುಲೇಟೆಡ್ ಟಚ್ ಸ್ಕ್ರೀನ್ ನ ಹೊಂದಿದೆ. 3.2 ಇಂಚ್ ಇರತಕ್ಕಂತಹ ಈ ವೇರಿ ಆಂಗಲ್ ಟಚ್ ಸ್ಕ್ರೀನ್ ನಿಮಗೆ ಲೋ ಆಂಗಲ್ ತುಂಬಾ ಅಥವಾ ಹೈ ಆಂಗಲ್ ಇಂದ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನ ತೆಗೆಯೋದಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ. Z8 ಮತ್ತೆ Z9 ನಲ್ಲಿ ಇರತಕ್ಕಂತಹ ಪ್ರೀ ಕ್ಯಾಪ್ಚರ್ ಅಂತಕ್ಕಂತಹ ಒಂದು ವಂಡರ್ಫುಲ್ ಫೀಚರ್ ನ ಈ Z6 Mark III ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಪ್ರೀ ಕ್ಯಾಪ್ಚರ್ ಅಂತ ಹೇಳಿದ್ರೆ ನೀವೇನಾದರೂ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ 1 ಸೆಕೆಂಡ್ ಮಿಸ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಆ ಮೂಮೆಂಟ್ ಕಳೆದೋಗಿರುತ್ತೆ. ಈ ಪ್ರೀ ಕ್ಯಾಪ್ಚರ್ ಏನು ಮಾಡುತ್ತೆ, ನೀವು ಫಸ್ಟ್ ಫೋಟೋ ತೆಗಿತೀರಲ್ಲ ಅದಕ್ಕಿಂತ ಹಿಂದಿನದ್ದನ್ನು ಮುಂಚೆಲೇ ಇದು ಪ್ರೀ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ನೀವು ಯಾವಾಗ ಶಟರ್ ಒತ್ತುತ್ತೀರಾ ಅದಕ್ಕಿಂತ ಮುಂಚಿನದಾಗಿ ಏನು ಪ್ರೀವಿಯಸ್ 1 ಸೆಕೆಂಡ್ ಇರುತ್ತಲ್ಲ ಆ ಫೋಟೋಸ್ಗಳನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಸೊ ಈ ಫೀಚರ್ಸ್ ಈ ಬರ್ಡ್ ಫೋಟೋಗ್ರಫಿಗೆ ಅಥವಾ ಕೆಲವೊಂದ್ಸಲ ವೆಡ್ಡಿಂಗಲ್ಲಿ ತಾಳಿ ಕಟ್ಟಬೇಕಾದ್ರೆ ಅಥವಾ ಯಾವುದೋ ಒಂದು ಮೂಮೆಂಟ್ಸಲ್ಲಿ ನೀವು ಆ ಕ್ಯಾಮ್ರಾದಲ್ಲಿ ನೀವು ಫ್ರೇಮಿಂಗ್ ಮಾಡಿದ್ರೆ ನಿಮಗೆ ಈ ಪ್ರೀ ಕ್ಯಾಪ್ಚರ್ ಅಂತ ಒಂದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಹಲವಾರು ವೆಬ್ಸೈಟ್ಗಳಲ್ಲಿ ನೋಡಿದ್ರ ಪ್ರಕಾರ ಈ ಪ್ರೀ ಕ್ಯಾಪ್ಚರ್ ಅನ್ನೋದು ಈ ನಿಕಾನ್ Z6 III ನಲ್ಲಿ JPEG ಆಗಿರೋದ್ರಿಂದ ರಾ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅನ್ನೋದು ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಸೊ ಪ್ರೀವಿಯಸ್ ಮಾಡೆಲ್ ತಾನೇ ಈ Z6 III ಕೂಡ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಜೆಕ್ಟ್ಗಳನ್ನ ಡಿಟೆಕ್ಟ್ ಮಾಡುತ್ತೆ. ಹ್ಯೂಮನ್ ಆಗಿರ್ಬೋದು, ಬರ್ಡ್ ಆಗಿರ್ಬೋದು, ಬೈಸಿಕಲ್, ಟ್ರೈನ್, ಏರೋಪ್ಲೇನ್, ಒಟ್ಟು 9 ತರಹದ ಸಬ್ಜೆಕ್ಟ್ಗಳನ್ನ ಡಿಟೆಕ್ಟ್ ಮಾಡಿಬಿಟ್ಟು AF ಅನ್ನ ಪ್ರಿಸೈಸ್ ಆಗಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಫೋಟೋಸ್ ಬಗ್ಗೆ ಆಯಿತು. ಇನ್ನು ವಿಡಿಯೋ ಸೆಕ್ಷನ್ಗೆ ಬಂತು ಅಂತ ಹೇಳಿದ್ರೆ ನಿಕಾನ್ ಅವರು ರೆಡ್ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡ್ಮೇಲೆ ಈ N-RAW ಅನ್ನೋದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ನಿಕಾನ್ Z6 III ನಲ್ಲಿ 6K 60 FPS ತನಕ N-RAW ನಿಕಾನ್ ರಾ ಅವ್ರದ್ದು 12 ಬಿಟ್ ತನಕ ರೆಕಾರ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೀರಿಯಸ್ಲಿ ಫಿಲ್ಮ್ ಮೇಕರ್ಸ್ ಏನಾದರೂ ನಿಕಾನಲ್ಲಿ ಇದ್ದು ಅಂತ ಹೇಳಿದ್ರೆ ಒಂದೊಳ್ಳೆ ಕೋಡೆಕ್ ಅಂತ ಹೇಳ್ಬೋದು. 12 ಬಿಟ್ಟಲ್ಲಿ ನಿಮಗೆ N-RAWನ ಶೂಟ್ ಮಾಡಿಬಿಟ್ಟು ಇಂಟರ್ನಲ್ ಆಗಿ ಸ್ಪೆಷಲಿ ಶೂಟ್ ಮಾಡೋದು ಅಂತ ಹೇಳಿದ್ರೆ ಫಿಲ್ಮ್ ಮೇಕರ್ಸ್ಗೆ ಎಡಿಟ್ ಮಾಡೋದಕ್ಕಂತೂ ಬ್ಯೂಟಿಫುಲ್. ಇದರ ಜೊತೆಗೆ ನಿಮಗೆ 5.4K ರೆಸಲ್ಯೂಷನ್ಲಿ ಆ್ಯಪಲ್ ಅವರ ProRes HQ ನಲ್ಲೂ ಕೂಡ ಶೂಟ್ ಮಾಡ್ಬೋದು. ಹಾಗೆಯೇ 4K ನಲ್ಲಿ 120p ಕೂಡ
ಶೂಟ್ ಮಾಡ್ಬೋದು. ಇದರ ಜೊತೆಗೆ 1080pನಲ್ಲಿ ಇವರು 240 FPS ಅಂದರೆ 240 FPS ಅಲ್ಲಿ ತುಂಬಾ ಸ್ಲೋ ಮೋಷನಲ್ಲಿ ಕ್ಯಾಪ್ಚರ್ ಮಾಡೋದನ್ನ ಹೇಳಿದರೆ, ಬಟ್ 5% ಕ್ರಾಪ್ ಆಗುತ್ತೆ ಅಂತ ಹೇಳಿದ್ರೆ ಮೇ ಬಿ ಇದು ವಿತೌಟ್ ಆಡಿಯೋ ಕೂಡ ಇರ್ಬೋದು, ಜಸ್ಟ್ ಲೈಕ್ ಪ್ರೀವಿಯಸ್ ಮಾಡೆಲ್ ಥರ. ಈಗಿನ ಇಂಡಿಯನ್ ವೆಡ್ಡಿಂಗ್ಸ್ ಟ್ರೆಂಡ್ಗೆ ತಕ್ಕನಾಗಿ ಸ್ಲೋ ಮೋಷನ್ಗಳಲ್ಲಿ 240 FPS ಬಳಸ್ಕೊಂಡ್ರೆ ಒಂದೊಳ್ಳೆ ಕ್ರಿಯೇಟಿವಿಟಿನ ತೋರಿಸ್ಬೋದು. ನೀವೇನಾದರೂ ಇಂಟರ್ವ್ಯೂ ಶೂಟ್ ಮಾಡ್ತಾ ಇದ್ದೀರಾ ಅಥವಾ ಡಾಕ್ಯುಮೆಂಟ್ರಿಗಳನ್ನ ಶೂಟ್ ಮಾಡ್ತಾ ಅಂತಂದರೆ ಆಡಿಯೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟೈಮ್ ಆಗಿ ನಿಕಾನ್ Z6III ಲೀನಿಯರ್ ಆಡಿಯೋ ಅಂತ ಹೇಳಿದ್ರೆ 24 ಬಿಟ್ ಆಡಿಯೋ ರೆಕಾರ್ಡಿಂಗನ್ನು ಇಂಟರ್ನಲ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ನಿಮ್ಗೊಂದು ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವೇನಾದ್ರು ಡಾಕ್ಯುಮೆಂಟ್ರಿಗಳನ್ನ ಶೂಟ್ ಮಾಡ್ತಾ ಇದ್ರೆ ಡೈರೆಕ್ಟ್ ಆಡಿಯೋಗಳನ್ನ ಕೂಡ ಒಳ್ಳೆ ಹೈ ಬಿಟ್ ರೇಟಲ್ಲಿ ನೀವು ಆಡಿಯೋನ ರೆಕಾರ್ಡ್ ಮಾಡೋದ್ರಿಂದ ನಿಮಗೆ ಎಡಿಟಿಂಗ್ಗೆ ನಿಮಗೆ ಸಪ್ರೇಟ್ ಆಡಿಯೋಗಳನ್ನ ನೀವು ಇಟ್ಕೊಂಡು ಮತ್ತೆ ಅದನ್ನ ಸಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಬ್ಬರೇ ಡಾಕ್ಯುಮೆಂಟ್ರಿ ಅಥವಾ ವೆಡ್ಡಿಂಗ್ ಫಿಲ್ಮ್ ಮೇಕರ್ಸ್ ಅಥವಾ ಮ್ಯೂಸಿಕ್ ವಿಡಿಯೋದವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ತುಂಬಾನೇ ಕುತೂಹಲ ಮೂಡಿಸಂತಹ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಹ ಫೀಚರ್ ಏನಪ್ಪಾ ಅಂತ ಹೇಳಿದ್ರೆ ಫೋಕಸ್ ಪಾಯಿಂಟ್ VR ಅಂತ. ಅಂದರೆ ವೈಬ್ರೇಷನ್ ರಿಡಕ್ಷನ್ ಅಂದರೆ ಇಮೇಜ್ ಸ್ಟೆಬಿಲೇಷನ್ ಏನಿದೆ ಅದನ್ನ ಫೋಕಸ್ ಪಾಯಿಂಟ್ ಸೆಂಟ್ರಲೈಸ್ ಆಗಿ ಇಟ್ಕೊಂಡು ನಿಮಗೆ ಆ VR 8 ಸ್ಟಾಪ್ ಏನಿದೆ ಅದು ಅಪ್ಲೈ ಆಗುತ್ತೆ ಅಂತ. ಈ ಫೋಕಸ್ ಪಾಯಿಂಟ್ VR ಹೇಗಪ್ಪ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಕಾರ್ನಲ್ಲಿ ಒಂದು ಸಬ್ಜೆಕ್ಟ್ ಇದ್ದು ಅದು ಮೇನ್ ಸಬ್ಜೆಕ್ಟ್ ಆಗಿದ್ದು ನೀವು ಅದನ್ನು ಮುಖ್ಯವಾಗಿ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ವಿಡಿಯೋ ಮಾಡಿಬಿಟ್ಟು ಅದನ್ನು ನೀವೇನಾದರೂ ವೈಬ್ರೇಷನ್ ರಿಡಕ್ಷನ್ ಅಪ್ಲೈ ಮಾಡಿ ಇಮೇಜ್ ವಾರ್ಪ್ ಸ್ಟೆಬಿಲೈಸರ್ ಅಥವಾ ಸ್ಟೆಬಿಲೈಸೇಷನ್ ಪೋಸ್ಟ್ ಆಗಿ ನೀವು ಅಪ್ಲೈ ಮಾಡಿದ್ರೆ ಅವಾಗ ನಿಮಗೆ ವಾಬ್ಲಿಂಗ್ ಥರ ಯಾವಾಗಲೂ ಕೂಡ ಇರೋದು. ನೀವು ಹಲವಾರು ವೆಡ್ಡಿಂಗ್ ವೀಡಿಯೋಸ್ಗಳಾಗಿರಲಿ ಡಾಕ್ಯುಮೆಂಟ್ ವೀಡಿಯೋಸ್ಗಳಾಗಿರಲಿ ನೋಡಿರ್ತೀರ. ಈ ಫೋಕಸ್ ಪಾಯಿಂಟ್ VR ಅಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಂಡು ಈ ವೈಬ್ರೇಷನ್ ರಿಡಕ್ಷನ್ 8 ಸ್ಟಾಪು ಅಪ್ಲೈ ಆದಾಗ ನಿಮಗೆ ಈ ವಾಬ್ಲಿಂಗ್ ಆಲ್ಮೋಸ್ಟ್ ತುಂಬಾ ಕಂಪೇರ್ ಟು ಪ್ರೀವಿಯಸ್ ಜನರೇಷನ್ಗಿಂತ ತುಂಬ ಚೆನ್ನಾಗಿರುತ್ತೆ. ಈ ವೈಬ್ರೇಷನ್ ರಿಡಕ್ಷನ್ ಅಪ್ಲೈ ಆಗೋದ್ರಿಂದ ನಿಮಗೆ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಸಪೋಸ್ ನೀವೇನಾದ್ರು ಮ್ಯಾನ್ಯಲ್ ಫೋಕಸಲ್ಲಿ ವಿಡಿಯೋ ಮಾಡ್ತಾ ಇರೋದ್ರೂ ಕೂಡ ಸಬ್ಜೆಕ್ಟ್ನ ಡಿಟೆಕ್ಟ್ ಮಾಡಿಬಿಟ್ಟು ನೀವೇನಾದ್ರು ಮ್ಯಾಗ್ನಿಫೈ ಇಲ್ಲದೆ ಫೋಕಸ್ನ ನೀವೇನಾದರೂ ಫೈನ್ ಟ್ಯೂನ್ ಮಾಡ್ತಾರೆ ಡೈರೆಕ್ಟ್ ಇವೊಂದು ಮ್ಯಾನ್ಯಲ್ ಫೋಕಸ್ ಇದ್ರೂ ಕೂಡ ಡೈರೆಕ್ಟಾಗಿ ನಿಮಗೆ ಹೈಗೆ ನಿಮಗೆ ಆ ಮ್ಯಾಗ್ನಿಫೈ ಫೋಕಸ್ ಸ್ಕ್ರೀನಲ್ಲಿ ತೋರಿಸುತ್ತೆ. ಇದರಿಂದ ನೀವು ಫೋಕಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇನ್ನೊಂದು ಹೊಸ ಫೀಚರ್ ನನಗೆ ಭಾಳ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಇಮೇಜ್ ಟ್ರಾನ್ಸ್ಫರ್ ಟು ಕ್ಲೌಡ್. ನಿಮ್ಮ ಡ್ರಾಪ್ ಬಾಕ್ಸ್ ಆಗಿರ್ಬೋದು ಅಥವಾ ಒನ್ ಡ್ರೈವ್ ಆಗಿರ್ಬೋದು ಅಥವಾ ಗೂಗಲ್ ಡ್ರೈವ್ ಆಗಿರ್ಬೋದು ಅಥವಾ ಲೈಟ್ ರೂಮ್ ಆಗಿರ್ಬೋದು ಅಥವಾ ನಿಕಾನ್ ಇಮೇಜ್ ಸ್ಪೇಸ್ಗೆ ವೈಫೈ ಮೂಲಕ ನೀವು ತೆಗೆದಂತಹ ಫೋಟೋಸ್ಗಳನ್ನ ವೈಫೈ ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು. ಕೆಲವೊಂದು ಸಲ ಕ್ಲೈಂಟ್ಗೆ ತೋರಿಸೋದಕ್ಕಾಗಲಿ ಅಥವಾ ನಿಮಗೆ ಲೈಟ್ ರೂಮಲ್ಲಿ ಡೈರೆಕ್ಟ್ ಲೈವ್ ಆಗಿ ಎಡಿಟ್ ಮಾಡೋದಕ್ಕಾಗಲಿ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರಲ್ಲಿ ನಿಮಗೆ 2 ಮೆಮೊರಿ ಕಾರ್ಡ್ ಸ್ಲಾಟ್ ಇದ್ದು ಒಂದಕ್ಕೆ ನೀವು CF Express Type B ಮತ್ತು ಇನ್ನೊಂದಕ್ಕೆ ನೀವು SD ಕಾರ್ಡ್ನ ಹಾಕ್ಬೋದು. ಇಂಟರ್ನಲ್ ಆಗಿ ನಿಮಗೆ ರಾ ರೆಕಾರ್ಡ್ ಆಗಿರೋದ್ರಿಂದ ಬಹುಶಃ CF Express Type B ಅನ್ನು ಉಪಯೋಗಿಸ್ಬೋದು. ಇನ್ನೊಂದು SD ಕಾರ್ಡ್ಗೆ ಇದು ವಿಡಿಯೋ 12 ಬಿಟ್ ಆಗಲಿ ಅಥವಾ 6K ಆಗಲಿ ಅಥವಾ 5.4K ರೆಕಾರ್ಡ್ ಆಗಲ್ಲ ಅಂದ್ಕೊಳ್ತೀನಿ. ಸೊ ಯಾಕೆಂದರೆ ನಿಮಗೆ ಜಾಸ್ತಿ ವಿಡಿಯೋ ಡೇಟಾವನ್ನು ರೆಕಾರ್ಡ್ ಮಾಡಬೇಕು ಅಂತಂದರೆ CF Express Type B ಅಥವಾ Type A ಬೇಕಾಗುತ್ತೆ. ಇದರ ಬೆಲೆ ಬಂದ್ಬಿಟ್ಟು $2,499 ಇದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಕರೆನ್ಸಿ ಪ್ರಕಾರ 2,10,000. Z6II ಕೂಡ ಅಷ್ಟೇ ಪ್ರೈಸ್ ಇತ್ತು. ನೋಡೋಣ Z6III ಇಂಡಿಯನ್ ಮಾರ್ಕೆಟಿಗೆ ಬಂದ ಮೇಲೆ ಎಷ್ಟು ಪ್ರೈಸ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಇಂಡಿಯನ್ ನಿಕಾನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ಮೇಲೆ ಕೂಡ ಗೊತ್ತಾಗುತ್ತೆ. ನಿಕಾನ್ ಅವರು ರೆಡ್ ಕಂಪನಿಯನ್ನ ಫುಲ್ಲಿ ಅಕ್ವೈರ್ ಮಾಡ್ಕೊಂಡು ಆದ್ಮೇಲೆ ಈ ರೆಡ್ ಡಿಜಿಟಲ್ ಸಿನಿಮಾ ಕ್ಯಾಮ್ರಾ ಕಂಪನಿ ಅಷ್ಟೆಲ್ಲಾ ಕೇಸ್ಗಳನ್ನ ಗೆದ್ದ ಮೇಲೂ ಕೂಡ ನಿಕಾನ್ ಅವರು ಪರ್ಚೇಸ್ ಮಾಡಿದ್ಮೇಲೆ ಫರ್ದರ್ ಆಗಿ ಏನ್ ಮಾಡುತ್ತೆ ಆ ಕಾಂಟ್ರವರ್ಸಿ ಏನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.